ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಫಸ್ಟ್ ಇಯರ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್, ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2023-24. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ಕಾಮರ್ಸು, ಆರ್ಟ್ಸು ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿಯೇ ಇಂಗ್ಲೀಷ್ ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಫಿಕ್ಸ್ ಕ್ವಶನ್ಸ್ಗಳು, ಎಕ್ಸಾಮಿಗೆ ಯಾವುದು ಎಷ್ಟು ವೇಟೇಜು, ಏನು ಕತೆ ಅನ್ನೋದ್ರ ಬಗ್ಗೆ ತಿಳಿಸಿಬಿಟ್ಟು ಕ್ವಶನ್ ವಿತ್ ಆನ್ಸರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ, ಈಗಾಗಲೇ ಮಾಡಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ವಾಚ್ ಮಾಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಟೀರಿಯಲ್ ನೋಡಿ ಇಷ್ಟ ಆದರೆ ಪ್ಲಾಟ್ಫಾರ್ಮಲ್ಲಿರಿ, ಇಲ್ಲಾಂದರೆ ಕ್ವಿಟ್ ಮಾಡಿ ಸರ್, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇಷ್ಟ ಆದರೆ ತಾನೇ ಇಟ್ಕೊಳ್ಳೋದು. ಎನಿಹೌ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರದಿಂದಲೇ ಈ ಒಂದು ಯೂಟ್ಯೂಬ್ ಚಾನಲ್ ಬೆಳೆಯುತ್ತಿರುವಂಥದ್ದು. ಇದರಲ್ಲೇನು ಹೊಸದಾಗಿ ಇರುವುದು ಏನೂ ಇಲ್ಲ. ಅದೇ ನಿಮ್ಮ ಶಿಕ್ಷಕರು ಶಾಲೆಯಲ್ಲಿ ಕಳಿಸುವಂಥದ್ದು, ನಿಮ್ಮ ಕಾಲೇಜಲ್ಲಿ ಅದು ನೀವು ಆಬ್ಸೆಂಟ್ ಆಗಿರ್ತೀರಾ ಅಥವಾ ಮನಸ್ಸಿಟ್ಟು ಕೇಳಿರಲ್ಲ. ಈಗ ಮನಸ್ಸು ಬಂದಿದೆ ಕೇಳಬೇಕು ಅಂತ, ಹಾಗಾಗಿ ಹದ ಬಂದಾಗ ಅದಕ್ಕೆ ಹೊಡೆದ್ರೆ ಚೆನ್ನಾಗಿ ಅದು ಮೌಲ್ಡ್ ಆಗುತ್ತೆ. ಹಾಗಾಗಿಯೇ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಕಾಗಿರುವಂಥ ಎಕ್ಸಾಮಿಗೆ ಮೆಟೀರಿಯಲ್ ಸಿಗುತ್ತೆ. ಇಲ್ಲಿ ವಾಟ್ ಆರ್ ದಿ ಐಡಿಯಾಸ್ ಅಬೌಟ್ ದ ಮನಿ ಮ್ಯಾಡ್ನೆಸ್ ಡೆಲ್ಟ್ ಇನ್ ದಿ ಪೋಯಮ್ ಬೈ D.H. ಲಾರೆನ್ಸ್ ಅಂತ ಇದೆ. ನಿಮಗೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಪೋಯಮ್ ಇದೆ, ಮನಿ ಮ್ಯಾಡ್ನೆಸ್ ಅಂತ ಇದೆ. ಭಾಳ ಜನ ಅದು ಡಿಫಿಕಲ್ಟು ಅಂತ ಹೇಳ್ತೀರಾ. ಅದು ನಿಜಾನೇ, ಡಿಫಿಕಲ್ಟು ಯಾವುದು ಈಸಿಯಾಗಿರಲ್ಲ. ಅದು ನಾವು ಮನಸ್ಸು ಕೊಟ್ಟ ಹಾಗೆ. ಈಗ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಿ ಕನ್ನಡದಲ್ಲಿ 2 ಲೈನ್ ಹೇಳಿದ ತಕ್ಷಣ ಹೌದಲ್ವ, ಇಷ್ಟೇ ಅಲ್ವ ಇರೋದು ಅಂತ ಅನಿಸತ್ತೆ. ಆದರೂ ಕೂಡ ನಾನು ಕೂಡ ಹೇಳ್ತೀನಿ ನಿಮಗೆ, ಈ ಪಾಠ ನಿಮಗೆ ಈ ಒಂದು ಪದ್ಯ ಮನಿ ಮ್ಯಾಡ್ನೆಸ್ ಸ್ವಲ್ಪ ಟಫ್ ಆಗುತ್ತೆ ಅಂದರೆ ಕ್ವಿಟ್ ಮಾಡಿ, ಏನು ತೊಂದರೆ ಇಲ್ಲ. ಆದರೂ ಕೂಡ 80ಕ್ಕೆ 80 ಅಂಕಗಳನ್ನು ತೆಗಿಬೋದು. ಆದರೆ 80ಗೆ ಔಟ್ ಆಫ್ 80 ಬರಲ್ಲ. ಯಾಕೆ ಬರಲ್ಲ ಅಂದರೆ, 1 ಅಂಕದ ಪ್ರಶ್ನೆ ಈ ಒಂದು ಪದ್ಯದಿಂದ ಬಂದೇ ಬರುತ್ತೆ. 1 ಅಂಕದ ಪ್ರಶ್ನೆಗಾದರೂ ಈ ಪಾಠವನ್ನು ಸಂಪೂರ್ಣವಾಗಿ ಓದಲೇಬೇಕು, ನೀವು ಪದ್ಯವನ್ನು ತಿಳ್ಕೋಬೇಕಾಗತ್ತೆ. ಯಾವುದು 1 ಅಂಕಕ್ಕೆ ಈ ಒಂದು ಪದ್ಯದಿಂದ ಬರಬಹುದು ಅಂದರೆ, ಯಾವುದು ಫ್ರೀಯಾಗಿ ಉಚಿತವಾಗಿ ಕೊಡಬೇಕು ಅಂತ D.H. ಲಾರೆನ್ಸ್ ಅವರು ಈ ಅರ್ಗ್ ಟು ದಿ ಗೌರ್ಮೆಂಟ್, ಅವರು ಗೋರ್ಮೆಂಟಿಗೆ ಬೇಡಿಕೆಯನ್ನು ಇಡ್ತಾರೆ. ಅದು ಏನೇನು, ಅದು 3 ವಸ್ತುಗಳು. ಅದು ಯಾವುದು ಅಂತ ಹೇಳಿದರೆ ಫುಡ್, ಫೈರ್ ಆ್ಯಂಡ್ ಶೆಲ್ಟರ್ ಅಂತ. ಈ ರೀತಿಯಾಗಿ ಅರ್ಥ ಆಗುತ್ತಲ್ವ. ಫುಡ್ ಬ್ರೆಡ್ ಅಂತ ಕರೀತಾರೆ, ಇಲ್ಲಿ ಫುಡ್ಡಿಗೆ ಬ್ರೆಡ್ ಅಂತ ಹೇಳ್ತಾರೆ. ಬ್ರೆಡ್, ಫೈರ್ ಆ್ಯಂಡ್ ಶೆಲ್ಟರ್ ಅಂತ ಹೇಳ್ತಾರೆ. ಇದನ್ನು 3 ಫ್ರೀಯಾಗಿ ಉಚಿತವಾಗಿ ಪ್ರಪಂಚದಲ್ಲಿ ಎಲ್ಲ ವ್ಯಕ್ತಿಗಳಿಗೂ, ಎಲ್ಲ ಮಾನವ ಕುಲಕ್ಕೂ, ಪ್ರತಿಯೊಬ್ಬನಿಗೂ ಕೊಡಬೇಕು ಗೌರ್ಮೆಂಟ್ನವರು ಅಂತ ಹೇಳ್ತಾರೆ. ಯಾಕಂದರೆ ಇದು ಬೇಸಿಕ್ ನೆಸೆಸಿಟಿ. ಎಜುಕೇಷನ್ಗಿಂತ ಮುಂಚೆ ಇಷ್ಟು ಸಿಕ್ಕಬೇಕು ಅವರಿಗೆ, ನಂತರದಲ್ಲಿ ಎಜುಕೇಷನನ್ನು ಕೊಡಿ ಅಂತ ಅವರ ಅಭಿಪ್ರಾಯ. ಇಷ್ಟೇ ಈ ಒಂದು ಪದ್ಯದಲ್ಲಿ ಮತ್ತೇನೂ ಇಲ್ಲ. ದುಡ್ಡಿನ ಹಿಂದೆ ಓಡಬೇಡಿ, ಓಡಿದವರು ಸ್ಲೇವ್ ಆಗಿಬಿಡ್ತೀರ ದುಡ್ಡಿಗೆ ಅಂತ. ದುಡ್ಡು ನಿಮಗೆ ಸ್ಲೇವ್ ಆಗಬೇಕು, ಆದರೆ ದುಡ್ಡು ನಿಮ್ಮನ್ನೇ ಸ್ಲೇವ್ ಮಾಡ್ಕೊಂಡಿದೆ ಅಂತ ಪದ್ಯದ ತಿರುಳು ಇಷ್ಟೇ, ಮತ್ತೇನೂ ಇಲ್ಲ. ಪೀಪಲ್ಲು ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಿಮಗೆ ಹೇಳ್ತೀನಿ ಸಾಯಪ್ಪ ಅಂತ ಹೇಳ್ತವ್ರೆ. ಎನಿಹೌ, ಬನ್ನಿ ಪೋಯಮಿನ ಕಡೆಗೆ ಹೋಗೋಣ. ಯಾಕಂದರೆ ಭಾಳ ಪೋಯಮಲ್ಲಿ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದೀರಾ ಭಾಳ ಜನ. ಮನಿ ಮ್ಯಾಡ್ನೆಸ್ ಬೈ D.H. ಲಾರೆನ್ಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪೋಯಮ್ಸ್ ಇನ್ ದಿಸ್ ಟೈಮ್. ನೋಡಿ, ಹೌದಲ್ವಾ, ಈ ಪ್ರಪಂಚಕ್ಕೆ ಬೇಕಾಗಿರುವಂಥ ಒಂದು ಪದ್ಯವಾಗಿದೆ. ಯಾಕಂದರೆ ದುಡ್ಡಿನ ಹಿಂದೆಯೇ ಪ್ರತಿಯೊಬ್ಬ ವ್ಯಕ್ತಿ, ಮಗು, ದೊಡ್ಡವರು, ವಯಸ್ಕರು, ಯೂತ್ಸ್, ಹೌದಲ್ವ, ದೇಶಗಳು ಎಲ್ಲ ರನ್ ಆಗ್ತಾ ಇರೋದೇ ಈ ದುಡ್ಡಿನ ಮೇಲೆ. ಹಾಗಿದ್ರೆ ಇಟ್ ಪ್ರೆಸೆಂಟ್ಸ್ ಎ ಪರ್ಸಾನಿಫೈಡ್ ವ್ಯೂ ಆಫ್ ದಿ ಹಾರರ್ ಆಫ್ ಮನಿ ಅಂತ ಹೇಳಿದರೆ, ದುಡ್ಡಿನ ಒಂದು ಭಯಾನಕವಾದ ರೂಪವನ್ನು ಈ ಒಂದು ಪದ್ಯ ತೋರಿಸಿ ಕೊಡ್ತಾ ಇದೆ ನಮಗೆ. ಇಟ್ ಆಲ್ಸೋ ಕ್ರಿಟಿಕಲಿ ಇವ್ಯಾಲ್ಯುಯೇಟ್ಸ್ ರಶ್ ಅಫ್ಲುಯೆನ್ಸಸ್ ಆಫ್ ಮನಿ ದಟ್ ಆರ್ ವಿಸಿಬಲ್ ಆಲ್ ಅರೌಂಡ್ ಅಸ್. It becomes a powerful player in societies of today and holds more importance than anything else in the modern day lifestyle, so that the poet has tried to exemplify money madness in the society and how it degenerates social and moral values of society. ಇದು ಭಾಳ ಸ್ಟ್ಯಾಂಡರ್ಡ್ ಆಯಿತು ಆನ್ಸರ್, ನನಗೂ ಗೊತ್ತು. ಹಾಗಾಗಿಯೇ ಮೊದಲೇ ನಿಮ್ಗೆ ಹೇಳಿದ್ದು, ಈ ಪೋಯಮನ್ನು ಕ್ವಿಟ್ ಮಾಡೋರು ಕ್ವಿಟ್ ಮಾಡ್ಕೋಬೋದು. ಆದರೆ ನನ್ನ ಮಾತನ್ನು ಕೇಳಿ, ಇದನ್ನೇ ಬರಿಬೇಕು ಅಂತ ಇಲ್ಲ ಎಕ್ಸಾಮಲ್ಲಿ, ಭಾಳ ಈಸಿಯಾಗಿ ಬರೀರಿ. ಮನಿ ಮ್ಯಾಡ್ನೆಸ್ ಈಸ್ ಎ ಬ್ಯೂಟಿಫುಲ್ ಪೋಯಮ್ ವಿಚ್ ಈಸ್ ರಿಲೇಟೆಡ್ ಟು ದಿಸ್ ಎರಾ, ರಿಟನ್ ಬೈ D.H. ಲಾರೆನ್ಸ್. In this poem, D.H. Lawrence urged to the government to give free
ಬ್ರೆಡ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವ ಪೋಯೆಟ್ ಇರುವಂತಹ ಜಾಗದಲ್ಲಿ ಬ್ರೆಡ್ಡು ನೋಡಿ, ಇಡೀ ಪ್ರಪಂಚದಲ್ಲಿ 95% ಜನ ಬೆಳಗ್ಗಿನ ತಿಂಡಿ ಹಾಗೂ ಸ್ನ್ಯಾಕ್ಸು ಬ್ರೆಡ್ಡೇ ತಿಂತಾರೆ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಇದು ಫಿಕ್ಸು ಸರ್, ಹೌದಲ್ವಾ? ಬ್ರೆಡ್ ಬಡವರಿದ್ದರೂ ಬ್ರೆಡ್ಡೇ ತಿನ್ನೋದು, ಭಾಳ ಶ್ರೀಮಂತರಿದ್ದರು ಅವರು ಬ್ರೆಡ್ ತಿಂತಾರೆ. ಈ ಮಿಡ್ಲ್ ಕ್ಲಾಸ್ ನಮ್ಮಂಥವ್ರು ನಾವು ಬ್ರೆಡ್ ತಿನ್ನಲ್ಲ. ನಮಗೆ ರೊಟ್ಟಿ ಬೇಕು, ನಮಗೆ ಚಿತ್ರಾನ್ನ ಬೇಕು, ನಮಗೆ ಇಡ್ಲಿ ಬೇಕು, ದೋಸೆ ಬೇಕು. ಆದರೆ ಬಡವರು ಎದ್ದುಬಿಟ್ಟು ಬೆಳಗ್ಗೆ ಬ್ರೆಡ್ಡನ್ನು ತಿಂತಾರೆ, ಟೀ ಬ್ರೆಡ್ಡು. ಅದೇ ದೊಡ್ಡ ಶ್ರೀಮಂತರು ಅದಕ್ಕೊಂದು ಸ್ವಲ್ಪ ಜಾಮು ಅಥವಾ ಬಟ್ರನ್ನು ಹಚ್ಕೊಂಡು ಅಥವಾ ಏನಂತೀರ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿಂದು ಒಯ್ತಾ ಇರ್ತವ್ರೆ. ಇಷ್ಟೇ ಈ ದಿಸ್ ಈಸ್ ದ ಡಿಫ್ರೆನ್ಸ್. ಸೊ ದ D.H. Lawrence he urged to the government, ಓ ಗೌರ್ಮೆಂಟ್ ಗಿವ್ ಫ್ರೀ ಬ್ರೆಡ್, ಫೈರ್ ಆ್ಯಂಡ್ ಶೆಲ್ಟರ್ ಅಂತ ನೀಟಾಗಿ ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಇಫ್ ವಿ ರನ್ ಬಿಹೈಂಡ್ ದ ಮನಿ ವಿ ವಿಲ್ ಬಿಕಮ್ ಸ್ಲೇವ್ಸ್. ಐ ಆಮ್ ಸ್ಕೇರ್ಡ್ ಆಫ್ ದೋಸ್ ಪೀಪಲ್. ಐ ಆಮ್ ಸ್ಕೇರ್ಡ್ ಆಫ್ ಮನಿ ಅಂತ ಹೇಳಲ್ಲ, ಐ ಆಮ್ ಸ್ಕೇರ್ಡ್ ಆಫ್ ದೋಸ್ ಪೀಪಲ್ ಹೂ ರನ್ ಬಿಹೈಂಡ್ ದ ಮನಿ, ದೇ ವಿಲ್ ಕಮಿಟ್ ಮರ್ಡರ್ ಇನ್ ಫ್ಯೂಚರ್ ಅಂತ. ದುಡ್ಡಿನ ಹಿಂದೆ ಓಡಿದವನು ಒಬ್ಬ ಕಿಲ್ಲರ್ ಆಗ್ತಾನೆ, ಒಬ್ಬ ಕೊಲೆಗಾರನಾಗ್ತಾನೆ, ಅವನು ಮರ್ಡರರ್ ಆಗ್ತಾನೆ. ಅದನ್ನೇ ಈ ಪದ್ಯದಲ್ಲಿ ಹೇಳಲಾಗಿದೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಇಫ್ ಯು ಡೋಂಟ್ ಹ್ಯಾವ್ ಮನಿ ದ ರಿಚ್ ಪೀಪಲ್ ವಿಲ್ ಮೇಕ್ ಯು ಟು ಈಟ್ ಡರ್ಟ್. ಹೇಲನ್ನು ತಿನ್ನೋ ಮಗನೇ, ಹೇಲ್ ತಿಂದು ಸಾಯಿ ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಲ್ ತಿಂದು ಸಾಯಿ ಅನ್ನಲಿಕ್ಕೆ ಗೋ ಕೋಲ್ಡ್ ಆ್ಯಂಡ್ ಈಟ್ ಡರ್ಟ್ ಅಂತ ಹೇಳ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ, ಈ ಒಂದು ಡೈಲಾಗನ್ನು ಅವಾಗವಾಗ ಹೇಳ್ತಾ ಇರಬೇಕು. ಗೋ ಕೋಲ್ಡ್ ಆ್ಯಂಡ್ ಈಟ್ ಡರ್ಟ್ ಅಂದರೆ ಹೇಳ್ತೀನಿ ಸಾಯೋಗಲೇ ಅಂತಲಾಗೆ ಅಂತ. ಯಾಕಂದರೆ ನಾವು ಕೊಡುವಂಥ ದುಡ್ಡು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ₹1 ಕೊಡ್ತೀವಿ ಚಾರಿಟಿ, ₹1 ಕೊಡ್ತೀವಿ ಬೆಗ್ ಮಾಡಿದವರಿಗೆ, ₹1 ಏನು ರೀ ಬರುತ್ತೆ? ತಿಂಡಿನೂ ಬರೋಲ್ಲ, ಬಾಳೆಹಣ್ಣು ಸಿಗಲ್ಲ, ₹5 ಬಾಳೆಹಣ್ಣು. ಇಮ್ಯಾಜಿನ್ ಮಾಡಿ, ಅದ್ರ ಬದಲಿಗೆ ಒಂದು ಫ್ರೂಟ್ ಕೊಡಿ, ಅದ್ರ ಬದಲಿಗೆ ಒಂದು ಹೊತ್ತು ಊಟ ಕೊಡಿ, ಏನೋ ಒಂದು ಮಾಡಿ, ಒಳ್ಳೆಯದನ್ನು ಮಾಡಿ, ಸಮಾಜಕ್ಕೆ ಒಳ್ಳೆಯದನ್ನು ಕೊಡಿ. ದೋಸ್ ಪೀಪಲ್, ದೋಸ್ ಹೂ ರನ್ ಬಿಹೈಂಡ್ ದ ಮನಿ, ದೇರ್ ಮೈಂಡ್ ವಿಲ್ ಬಿ ಇನ್ಸ್ಯಾನಿಟಿ. ಇನ್ಸ್ಯಾನಿಟಿ ಅಂತ ಹೇಳಿದರೆ ಕೆಟ್ಟ ಮನಸ್ಥಿತಿ ಅಂತ. ಇನ್ಸ್ಯಾನಿಟಿ ಪೀಪಲ್ ವೆನ್ ದೇ ವಿಲ್ ಹ್ಯಾಂಡ್ ಓವರ್ £1, ದೇ ವಿಲ್ ಗೆಟ್ ಪ್ಯಾಂಗ್ ಅಂತ ಇದೆ. ಅಂದರೆ ಇನ್ ದಿಸ್ ಪೋಯಮ್ ದ D.H. Lawrence said, ವೆನ್ ಅ ಪೀಪಲ್ ಹ್ಯಾಂಡ್ಸ್ ಔಟ್ £1 ಆಫ್ ಮನಿ, £1 ದುಡ್ಡನ್ನು ಈ ಜನರು ಕೈಯಿಂದ ಎತ್ತು ಕೊಡುವ ಸಮಯದಲ್ಲಿ ಅವರು ಏನು ಮಾಡ್ತಾರೆ? ಖುಷಿಯಿಂದ ಕೊಡ್ತಾರಾ? ಇಲ್ಲ ಇಲ್ಲ ಇಲ್ಲ, ಖುಷಿಯಾಗಿ ಕೊಡುವುದಿಲ್ಲ. ಅವರಿಗೆ ಭಾಳ ನೋವಾಗುತ್ತೆ. ದುಡ್ದಿದ್ದಲ್ವ ದುಡ್ಡು ಅಂತ ಭಾಳ ಪೇನಾಗುತ್ತೆ. ರಾತ್ರಿ ಹಗಲು ಬೆವರು ಸುರಿಸಿ ದುಡ್ದಿರುವಂತಹ ದುಡ್ಡು ಇವತ್ತು ನಾನು ಉಚಿತವಾಗಿ ಕೊಡಬೇಕಾ ಅಂತ. ಅದೇ ಸಮಯದಲ್ಲಿ £10 ಬಗ್ಗೆನೂ ಹೇಳ್ತಾರೆ. ಇಫ್ ಎ ಪರ್ಸನ್, ಇದೇ ಒಂದು ಅಂಕಕ್ಕೆ ಬರೋದು, £1 ಪ್ಯಾಂಗ್, £10 ಟ್ರೆಮರ್, ಅಂದರೆ ಏನಂತೀರ ಅದಕ್ಕೆ, ಶಿವರಿಂಗ್ ಅಂತ, ಫುಲ್ ನಡೆಗೆ ಹೋಗ್ಬಿಡ್ತಾನೆ. £10 ಕೊಡಬೇಕಾ ನಾನು ಅಂತ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಓದಿ ಬರೀರಿ. ವಿಡಿಯೋ ಭಾಳ ಲೆಂತಿ ಆಗಿಬಿಡುತ್ತೆ. ಈಗೆಲ್ಲ 8 ನಿಮಿಷ ಆಯಿತು, ಕೊನೆಗೆ ಮುಗಿಸ್ತೇನೆ. ಇನ್ ದಿ ಪೋಯಮ್ ದ D.H. Lawrence ಸೇಸ್, ವಾಟ್ ಎವರ್ ವಿ ಲುಕ್ ದೇರ್ ಈಸ್ ಮ್ಯಾಡ್ನೆಸ್ ಫಾರ್ ಮನಿ. ಇಡೀ ಪ್ರಪಂಚದಲ್ಲಿ ವೇರ್ ಎವರ್ ಯು ಲುಕ್, ವೇರ್ ಎವರ್ ಯು ಗೋ, ವೇರ್ ಎವರ್ ಯು ಸಿ, ಓನ್ಲಿ ಯು ಸಿ ದ ಪೀಪಲ್ ಆರ್ ರನ್ನಿಂಗ್ ಬಿಹೈಂಡ್ ದ ಮನಿ. ದಟ್ ಈಸ್ ದ ಮ್ಯಾಡ್ನೆಸ್ ಫಾರ್ ಮನಿ. In fact, wealth in words control him. So therefore he used money, used it as a metaphor for the word madness. And this madness is not for a small. ಅದಕ್ಕೆ D.H. Lawrence ಅವರು ಹೇಳ್ತಾರೆ, ಇದು ಕೇವಲ ಬಡ ಕುಟುಂಬದಲ್ಲಾಗಲಿ, ಬಡ ರಾಷ್ಟ್ರಗಳಲ್ಲಾಗಲಿ, ಮಿಡ್ಲ್ ಕ್ಲಾಸಲ್ಲಾಗಲಿ, ಶ್ರೀಮಂತರಾಗಲಿ ಒಂದಕ್ಕೆ ಸೀಮಿತ ಆಗಿಲ್ಲ. ಇಟ್ ಈಸ್ ಎ ಮಲ್ಟಿಟ್ಯೂಡ್ ಮ್ಯಾಡ್ನೆಸ್ ಅಂತ ಹೇಳ್ತಾರೆ. ಮಲ್ಟಿಟ್ಯೂಡ್ ಅಂದ್ರೆ ಅರ್ಥ ಆಯ್ತಲ್ವಾ? ಪ್ರತಿಯೊಬ್ಬ ಮನುಷ್ಯನ ತಲೆನಲ್ಲೂ ಈ ಮ್ಯಾಡ್ನೆಸ್ ಇದೆ. ಯಾವ ಮ್ಯಾಡ್ನೆಸ್ಸು? ಮನಿ ಮ್ಯಾಡ್ನೆಸ್ ಇದೆ, ದುಡ್ಡಿನ ಹುಚ್ಚಿದೆ. ಹಾಗಾಗಿ ಕನ್ನಡದಲ್ಲಿ ಕುರುಡು ಕಾಂಚನ ಕುಣಿಯತ್ತಿಲ್ಲಿತ್ತು ಇದೆ ಅಲ್ವಾ? ಎಸ್, ಇಟ್ ಈಸ್ ದ ಮ್ಯಾಡ್ನೆಸ್ ಆಫ್ ದಿ ಮಲ್ಟಿಟ್ಯೂಡ್ ಇನ್ ನಂಬರ್ಸ್ ಅನ್ಇಮ್ಯಾಜಿನಬಲ್ ಆ್ಯಂಡ್ ಅಟ್ ಲೆವೆಲ್ಸ್ ಇನ್ಕ್ರೆಡಿಬಲ್. ಆ್ಯಂಡ್ ಸಿನ್ಸ್ ದ ಮಲ್ಟಿಟ್ಯೂಡ್ ಆ್ಯಸ್ ಎ ಹೋಲ್ ಈಸ್ ಮ್ಯಾಡ್, ಸೊ ಎವ್ರಿ ಪರ್ಸನ್ ಇನ್ ದಿಸ್ ವರ್ಲ್ಡ್ ಕ್ಯಾರೀಸ್ ಹಿಸ್ ಶೇರ್ ಆಫ್ ಹಿಸ್ ಮ್ಯಾಡ್ನೆಸ್. This share of his insanity race after money. The poet doubts that there exists a human in this world who hands out £1 not to someone without feeling a pang at heart. ಯಾರಾದರೂ ಒಬ್ಬ ವ್ಯಕ್ತಿನಾದರೂ ಇದರ ಪ್ರಪಂಚದಲ್ಲಿ
ದುಡ್ಡು ಕೊಡುವ ಸಮಯದಲ್ಲಿ, ದಾನ ಮಾಡುವ ಸಮಯದಲ್ಲಿ ಸಂತೋಷದಿಂದ ಕೊಟ್ಟು, ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಗೆ ಗೊತ್ತಾಗದಿದ್ದೇ ಇರುವಂಥದ್ದು ನೋ 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 ನೋ. ಇವತ್ತು ಕೊಟ್ಟಿದ್ದು ಆಲ್ರೆಡಿ ನ್ಯೂಸಿಗೆ ಬಂದಿರುತ್ತೆ, ನಾಳೆ ಪೇಪರಲ್ಲಿ ಪ್ರಿಂಟ್ ಆಗಿರುತ್ತೆ, ಇಸ್ಕೊಂಡಿರೋ ವ್ಯಕ್ತಿ ಫೋಟೋ ಕೂಡ ಬಂದಿರುತ್ತೆ. ಅವನಿಗೆ ಅವಮಾನ ಅಲ್ವಾ? ಇಮ್ಯಾಜಿನ್ ಮಾಡಿ ಸರ್. ಇಸ್ಕೊಂಡವನು ಅವನ ಫೋಟೋ ಬಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ ಇವನು ಯೋಗ್ಯನಲ್ಲ ಅಂತ. His heart always wishes if he control he could do that good things, having a part a note from his own pocket, and when that note turns into a 10-pound note, he experiences a real tremor within us. ಹೌದಲ್ವಾ? ಮನಿ ಮೇಕ್ಸ್ ಅಸ್ ಅ ನೀಲ್ ಇನ್ ಫ್ರಂಟ್ ಆಫ್ ಇಟ್. ನೀಲ್ ಡೌನ್ ಆಗಿಬಿಟ್ಟಿದ್ದಾರೆ ಇವತ್ತು, ಕೆಳಗಡೆ ನೀವು, ದುಡ್ಡು ಮೇಲಾಗ್ಬಿಟ್ಟಿದೆ. ಇಟ್ ಮೇಕ್ಸ್ ಅಸ್ ಫಿಯರ್ಫುಲ್, ಎ ಸೆನ್ಸ್ ಆಫ್ ಅಪ್ರಿಹೆನ್ಸಿವ್ ಆನ್ ದ ಸ್ಟ್ರೆಸ್ ಗ್ರಿಪ್ಸ್ ಆ್ಯಸ್ ವಿ ಆರ್ ಟ್ರೈಂಗ್ ಟು ಓವರ್ಕಮ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರು ಡಿಫಿಕಲ್ಟ್ ಕಾಣ್ಬೋದು ನಿಮಗಿದು, ಆದರೆ ನಾನು ಹೇಳಿದ್ನಲ್ವ, ಪೊಯಮ್ ಗೊತ್ತಿದ್ದರೂ ಸ್ಮಾರ್ಟಾಗಿ, ಸಲೀಸಾಗಿ, ಈಸಿ ಲ್ಯಾಂಗ್ವೇಜಲ್ಲಿ ಆನ್ಸರನ್ನು ಎಕ್ಸಾಮಲ್ಲಿ ಬರಿಬೋದು. ಈಗ ನಾನು ನಿಮ್ಗೆ ಏನೇನು ಹೇಳಿದ್ದು ಎಲ್ಲದು ಕೂಡ ಇದರಲ್ಲೇ ಇದೆ. ಯಾಕಂದರೆ 10 ನಿಮಿಷ ವಿಡಿಯೋ ದಾಟ್ತು, ಆಮೇಲೆ ಯಾರು ಕೂಡ ನೋಡಲ್ಲ ವಿಡಿಯೋ ಕೂಡ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಲೈಕು, ಒಂದು ಕಮೆಂಟು. ಧನ್ಯವಾದಗಳು.